ಕುಮಾರಸ್ವಾಮಿ ಯಾವ ಒಳ್ಳೆ ವ್ಯಕ್ತಿ ಅಂತ ಅಂತೀರಾ? ಇವರು ಮಗಳ ವಯಸ್ಸಿನಲ್ಲೇ ಮದುವೆ ಆದರು. ಮದುವೆ ಆಗಿ ಒಂದು ಮಗು ಆದಮೇಲೆ ಅವ್ರನ್ನೇ ಕೈ ಬಿಟ್ಟರು. ಇವ್ರು ನಡೆದಿದ್ದ ದಾರಿಲೇ ಇವ್ರ ಮಕ್ಕಳುಗಳು ನಡೆಯೋದು. ಇವ್ರು ಏನು ಸಮಾಜಕ್ಕೆ ಮಾರ್ಗದರ್ಶನ ನೀಡ್ತಾರೆ? ಸಮಾಜದ ಬಗ್ಗೆ ಉದ್ದ ಭಾಷಣ ಮಾಡ್ತಾರೆ. ಏನು ಮಾರ್ಗದರ್ಶನ ಕೊಡ್ತಾರೆ? ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ? ನಿನ್ನ ಮಗ MP ಪ್ರಜ್ವಲ್ ರೇವಣ್ಣ ಹಾಕಿರೋದು, ನಿನ್ನ ಮಗ ಸ್ಟೇ ತಂದಿರೋದಲ್ಲಿ ನನ್ನ ಯಾವ್ದಾರು ಯಾರ ಹೆಣ್ಮಕ್ಳು ಮಲಗಿದ ವಿಡಿಯೋ ಬಿಡುಗಡೆ ಮಾಡಿ ನೋಡೋಣ, ತಂದ್ಬಿಡು ನೋಡೋಣ, ನಿನ್ನ ತಾಕತ್ತು ನೋಡೋಣ. ನಿಂದಲ್ಲಿ 6 ತಿಂಗಳ ನಾನು ಹೆಂಡತಿ ಜೊತೆಗೆ ಬರೋದು. ನಾನಲ್ಲಿ ನನ್ನ ಮನೆಗೆ ಹೋಗೋದಲ್ಲಿ ಕಂಡ್ರ ಮನೆಗೆ ಹೋಗಲ್ಲ. ನಾನಲ್ಲಿ ಪ್ರತಿಯೊಬ್ಬರು ಯಾರು ನನ್ನಿಂದ ದೊಡ್ಡವರು ನನ್ನ ತಾಯಿ ಸಮಾನ ನೋಡ್ತೀವಿ ನಾವಲ್ಲಿ. ನಮ್ಮ ಪಕ್ಷ ತತ್ವ ಸಿದ್ಧಾಂತನೇ ಅದು. ಸುತ್ತಮುತ್ತ ಹೆಣ್ಮಕ್ಳು ಪೂಜ್ಯ ಭಾವನೆ ನೋಡ್ತೀವಿ ನಾವಲ್ಲಿ. ಭಾರತಾಂಬೆ ಮಕ್ಕಳು ನಾವಲ್ಲಿ. ನಿಂತರ ಈ ಲೊಚ್ಚ ಲೆವೆಲ್ ನಾವು ಇಳಿಯಲ್ಲ ನಾವಲ್ಲಿ. ದೇವೇಗೌಡರು, ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ, ಅಮಿತ್ ಶಾ ಜೊತೆ ಬಹಳ ಕ್ಲೋಸ್ ಆಗಿದಾರಲ್ಲ. ಈ ನರೇಂದ್ರ ಮೋದಿ ಅವರ ಜೊತೆ ಮೈತ್ರಿ ಬಗ್ಗೆ ಮಾತಾಡಿದ್ರಲ್ಲ, ದೆಹಲಿಗೆ ಹೋಗಿ ಕೈ ಹಿಡಿದು ಕೈ ಕುಲ್ಕಿದ್ರಲ್ಲ. ಕರ್ನಾಟಕದಲ್ಲಿ ಚುನಾವಣಾ ಭಾಷಣದಲ್ಲಿ ದೇವೇಗೌಡರು ನರೇಂದ್ರ ಮೋದಿ ಅವರು ಕುತ್ಕೊಂಡು ಚಂಪಿನ ಬಗ್ಗೆ ಮಾತಾಡಿದ್ರಲ್ಲ. ಈಗ ಕುಮಾರಸ್ವಾಮಿ ಅವರು, ದೇವೇಗೌಡರು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ, ಅಮಿತ್ ಶಾ ಅವರನ್ನ ಭೇಟಿ ಮಾಡಿ, ವಿದೇಶಾಂಗ ಇಲಾಖೆಯನ್ನು ಭೇಟಿ ಮಾಡಿ, ಕದ್ದು ಮುಚ್ಚಿ ಓಡೋಗಿದಾನಲ್ಲ ಪ್ರಜ್ವಲ್ ರೇವಣ್ಣ ಕಾಮುಕ, ಕದ್ದು ಓಡಾಡ್ತಾ ಇದ್ದಾನಲ್ಲ ಷಂಡ, ಅವನನ್ನ ಎಳ್ಕೊಂಡು ಬನ್ನಿ ಅಂತೇಳಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ವಿದೇಶಾಂಗ ಇಲಾಖೆಗೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಹೇಳ್ಬೇಕಾಗಿತ್ತು. ಅದನ್ನ ಬಿಟ್ಟು ಕುಮಾರಸ್ವಾಮಿ ಅವರು ರಾಜ್ಯಪಾಲರಿಗೆ ದೂರು ಕೊಡ್ತಾರೆ. ಯಾವ ದೇವರಾಜೇಗೌಡನ ವಿರುದ್ಧ ಇವರೆಲ್ಲ ಮಾತಾಡ್ತಿದ್ರು, ಅದೇ ದೇವರಾಜೇಗೌಡನ ಸಾಕ್ಷಿಗಳನ್ನ ಇಟ್ಕೊಂಡು ರಾಜ್ಯಪಾಲರಿಗೆ ದೂರು ಕೊಡ್ತಾರೆ. ಕುಮಾರಸ್ವಾಮಿ ಅವರು ಹೇಳ್ತಾರಲ್ಲ, ನಂದೇ ಡೈರೆಕ್ಷನ್, ನಾನೇ ನಿರ್ಮಾಪಕ, ನಾನೇ ನಾಯಕ, ನನ್ನ ಮಾಡ್ಬಿಟ್ಟಿದ್ದಾರೆ ಅಂತೇಳಿ DK ಶಿವಕುಮಾರ್ ಬಗ್ಗೆ ಹೇಳ್ತಾರಲ್ಲ. ಇವರು ಏನು ಅತ್ಯಾಚಾರ ಮಾಡಿ, ವಿಕೃತ ಕಾಮವನ್ನು ಮಾಡಿ, ವಿಡಿಯೋಗಳನ್ನ ಮಾಡಿ, ಅದಕ್ಕೆ ಕಾರಣಕರ್ತನಾದಂತಹ ವಿಕೃತ ಕಾಮಿ ಪ್ರಜ್ವಲನ ಬಗ್ಗೆ ಮಾತಾಡೋದನ್ನ ಬಿಟ್ಟು ಆ ವಿಚಾರಗಳನ್ನ ಮರೆಸುತ್ತಾ ಸರ್ಕಾರಗಳ ಮೇಲೆ ಹೇಳ್ತಾ, ಸರ್ಕಾರಗಳು DK ಶಿವಕುಮಾರನ್ನ ಬಂಧಿಸಬೇಕು ಅಂತ ನಾಟಕ ಮಾಡ್ತಾರೆ. ನಾಚಿಕೆ ಆಗುತ್ತೆ. ಒಂದು ಕಡೆ ಏನು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು, ಈ ಪೆನ್ ಡ್ರೈವ್ ನಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಆಟ ಆಡ್ತಾ ಇರೋರು ಯಾರು ಗೊತ್ತೇನೋ? ಇದೇ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಅವರ ಮೇಲೆ ಏನು ಲೈಂಗಿಕ ದೌರ್ಜನ್ಯದ ಕೇಸ್ ಇದೆ. ಒಂದು ಹೆಣ್ಣು ಮಗಳು ತನ್ನ ಮನೆಯಲ್ಲೇ ಕೂತು ಏನು ಹಲ್ಲೆ ಮಾಡಿದಂತ ವಿಡಿಯೋಗಳಿದ್ದಾವೆ. ಇದೇ ದೇವರಾಜೇಗೌಡ ತನ್ನ ಹೆಂಡತಿಯ ಸಾವಿಗೆ ಕಾರಣಕರ್ತರು ರೇವಣ್ಣ ಅಂತೇಳಿ ಒಂದು ವಿಡಿಯೋದಲ್ಲಿ ಹೇಳ್ತಾನೆ. ಅವರ ಪ್ರಜ್ವಲ್ ರೇವಣ್ಣನ ವಿಡಿಯೋವನ್ನ LED ಹಾಕಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಇದೇ ದೇವರಾಜೇಗೌಡ ಶಿವರಾಮೇಗೌಡರ ಜೊತೆ ಮಾತಾಡ್ಬಿಟ್ಟು ಅಲ್ಲೇ ರೆಕಾರ್ಡ್ ಮಾಡ್ಕೊಳ್ತಾನೆ. ಇವರ ರಂಗಿನ ಆಟಗಳನ್ನ ನೋಡ್ತಾ ಇದ್ರೆ ಇವತ್ತು ಇದೇ ಪವರ್ ಟಿವಿನಲ್ಲಿ ಇದೇ ದೇವರಾಜೇಗೌಡಂದ ಏನು ಒಂದು ಹೆಣ್ಣು ಮಗಳಿಗೆ ವಿಡಿಯೋ ಕಾಲ್ ಮಾಡಿ ನಗ್ನವಾಗಿ ಏನೋ ಅಂಗಾಂಗಗಳನ್ನ ತೋರಿಸ್ದ ಅಂತೇಳಿ ಒಂದು ಇರುತ್ತೆ. ಇದೇ ದೇವರಾಜೇಗೌಡ ಹೇಳ್ತಾನೆ, ನನ್ನನ್ನು ಹನಿ ಟ್ರಾಪ್ ಮಾಡಿದ್ರು. ದೇವರಾಜೇಗೌಡ ಅಮಾಯಕನ? ದೇವರಾಜೇಗೌಡ ವಕೀಲ? ಇಷ್ಟೆಲ್ಲ ಪ್ಲಾನ್ ಮಾಡಿದವನಿಗೆ ಒಂದು ಹೆಣ್ಣು ಮಗಳು ಹನಿ ಟ್ರಾಪ್ ಮಾಡ್ತಾ ಇದ್ದಾಳೆ ಅಂತೇಳಿ ಗೊತ್ತಾಗ್ಲಿಲ್ಲ ಅವನಿಗೆ? ಏನೇನು ನಾಟಕ ಮಾಡ್ತಾ ಇದ್ದಾರೆ, ಜನರನ್ನು ಎಷ್ಟು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಇದೇ ಗುಬ್ಬಿ ಶಾಸಕ ಆದಂತಹ ಯಾರು ಶ್ರೀನಿವಾಸ್ ಅವರು, ಕುಮಾರಸ್ವಾಮಿ ಅವರು ಏನು ಸಾಚ ಅಲ್ಲಪ್ಪ, ಅವರೂ ಸಹ ದಾರಿ ತಪ್ಪಿದ್ದಾರೆ ಅಂತೇಳಿ ಅವರು ಓಪನ್ ಆಗಿ ಹೇಳುವಂಥದ್ದು. ಇಲ್ಲಿ ಯಾರು ಕಾರ್ತಿಕ್ ಗೌಡ ಆಗಿರ್ಬೋದು, ರೇವಣ್ಣ ಇವತ್ತು ಅವರ ತಂದೆ ಉದ್ಘಾಟನೆ ಮಾಡಿದಂತಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇವತ್ತು ತನ್ನ ಮಗ ಮಾಡಿದಂತಹ ಹೀನ ಕೃತ್ಯಕ್ಕೆ, ತಂದೆ ಬಚ್ಚಿಟ್ಟದ್ದಕ್ಕೆ ಇವತ್ತು ರೇವಣ್ಣ ಜೈಲಿನಲ್ಲಿದ್ದಾರೆ. ಇವತ್ತು HD ದೇವೇಗೌಡರು ಏನು ಪ್ರಧಾನಮಂತ್ರಿಯಾಗಿ ಇಳಿ ವಯಸ್ಸಿನಲ್ಲಿ ಇವರೆಲ್ಲವನ್ನ ನೋಡ್ತಾ ಮನೆಯಲ್ಲಿ ಮಗು ಕೂತ್ಕೊಂಡಿದ್ದಾರೆ. ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂಥವರು ಇವರಿಗೆ ನ್ಯಾಯ ಕೊಡಿಸ್ಬೇಕು ಅಂತಂದ್ರೆ ನೇರವಾಗಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ, ಸರ್ಕಾರವನ್ನ ಭೇಟಿ ಮಾಡಿ ಅಂತಹ ವಿಕೃತ ಕಾಮಿಯನ್ನ ಹೇಳ್ಕೊಂಡು ಬರಬೇಕು. ಅದಕ್ಕೆ ನರೇಂದ್ರ ಮೋದಿ ಅವರನ್ನ ಕಡಾಖಂಡಿತವಾಗಿ ಹೇಳಬೇಕು. ಯಾಕೆಂದ್ರೆ ಇವರು ಅಲಯನ್ಸ್ ಪಾರ್ಟ್ನರ್ ಅವರು. ಇವರು ಮಾಡಬೇಕಾಗಿತ್ತು, ಸೀಟು ಹಂಚಿಕೆ ಬಗ್ಗೆ ಮಾತಾಡ್ತಾರೆ, ಮೈತ್ರಿ ಬಗ್ಗೆ ಮಾತಾಡ್ತಾರೆ, ಚುನಾವಣಾ ಭಾಷಣದಲ್ಲಿ ಮಾತಾಡ್ತಾರೆ. ಈ ವಿಚಾರದಲ್ಲಿ ಮಾತನಾಡ್ಲಿಕ್ಕೆ ಆಗಲ್ವಾ? ಈ ಎಲ್ಲರನ್ನ ನೋಡ್ತಾ ಇದ್ರೆ ಯಾರು ಇವನು ರಾಕೇಶ್ ಶೆಟ್ಟಿ ಇರ್ಬೋದು, ಯಾರು ಕುಮಾರಸ್ವಾಮಿ ಅವರ ಮಾತುಗಳಿರ್ಬೋದು,
ಇವು ದೇವರಾಜೇಗೌಡ ಇರ್ಬೋದು, ಶಿವರಾಮೇಗೌಡರ ಮಾತುಗಳನ್ನ ಇರ್ಬೋದು, ಏನು DK ಶಿವಕುಮಾರ್ ಬಗ್ಗೆ ವಿಚಾರ ಮಾತಾಡೋದು ಎಲ್ಲ ನೋಡ್ತಾ ಇದ್ರೆ ಈ ಹೆಣ್ಣು ಮಕ್ಕಳನ್ನ ಬಳಸಿಕೊಂಡು ಇವರು ಸ್ವಂತ ಲಾಭಕ್ಕೆ ಏನೇನ್ ಮಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ನಿದರ್ಶನ, ಜೀವಂತ ಸಾಕ್ಷಿ ನಮ್ಮ ಕಣ್ಣು ಮುಂದೆ ಇದೆ. ಯಾವ ವಿಕೃತ ಕಾಮಿ ವಿದೇಶದಲ್ಲಿ ಔಸ್ಕೊಂಡು ಕೂತಿದ್ದಾನೋ, ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾನೋ, ಅವನಿಗೆ ಎಷ್ಟು ಒಂದು ದಿವಸದಲ್ಲಿ ವೀಸಾ ಕೊಡ್ತಾರೆ. ಯಾವುದು 24 ರಾಷ್ಟ್ರಗಳಿಗೆ ಅಡ್ಡಾಡುವಂತಹ ವೀಸಾ ಕೊಡಿಸ್ತಾರೆ. ಸುಮ್ಮನೆ ಬರುತ್ತಾ? ಕಾಣದ ಕೈಗಳು ಕೆಲಸ ಮಾಡಿಲ್ಲ. ಆ ಕಾಣದ ಕೈಗಳು ಯಾರು ಇವರು ರಾಜಕೀಯವನ್ನ ಬೆರೆಸಿ ಈ ಪ್ರಕರಣವನ್ನು ಇಲ್ಲೇ ಕ್ಲೋಸ್ ಮಾಡೋದಕ್ಕೆ ಏನೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಜನರಿಗೆ ಶಾರ್ಟ್ ಮೆಮೊರಿ. ಇವತ್ತು ಕುಮಾರಸ್ವಾಮಿ ಅವರು ನಗೆಪಾಟ್ಲಾಗ್ತಾ ಇದ್ದಾರೆ. ರಾಜ್ಯಪಾಲರಿಗೆ ದೂರು ಕೊಡದಂತೆ, ಪತ್ರಿಕಾಗೋಷ್ಠಿ ಮಾಡದಂತೆ, ಸುದ್ದಿಗೋಷ್ಠಿ ಮಾಡದಂತೆ, ಇವ್ರ ಮೇಲೆ ಮಾಡದಂತೆ, ಇವರು ಅವ್ರ ಮೇಲೆ ಮಾಡದಂತೆ, ಎಲ್ಲವನ್ನ ನೋಡ್ತಾ ಇದ್ರೆ ಬಹುಶಃ ಕರ್ನಾಟಕದ ಏನು ಜನರು ಎಷ್ಟು ಮೂರ್ಖರು ಅಂತೇಳಿ ಅವರು ಅರ್ಥಕೊಂಡ್ಬಿಟ್ಟಿದ್ದಾರೆ. ಈ ಜನರು ಹಾಗೇ ಇದ್ದಾರೆ. ನಮಗೆ ಯಾಕೆ ಅಂತಾರೆ, ಆ ವಿಡಿಯೋಗಳನ್ನ ನೋಡ್ತಾರೆ, ಫಾರ್ವರ್ಡ್ ಮಾಡ್ತಾರೆ, ಖುಷಿ ಪಡ್ತಾರೆ, ಇವ್ರ ವಿಡಿಯೋ ನೋಡ್ತಾರೆ, ಅವ್ರ ವಿಡಿಯೋ ನೋಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ, ನಾವು ಪ್ರಶ್ನೆ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಒಂದು ಕಡೆ ಪವರ್ ಟಿವಿನವರು ಈ ರಾಜ್ಯ ಮಹಿಳಾ ಆಯೋಗದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ, ಸುವರ್ಣ ವಾಹಿನಿಯವರು ರಾಷ್ಟ್ರ ಮಹಿಳಾ ಆಯೋಗದ ಬಗ್ಗೆ ವಿಚಾರ ಮಾಡ್ತಾರೆ. ಇದು ಎಕ್ಸ್ಕ್ಲೂಸಿವ್ ಅಂತೇಳಿ ಹೆಣ್ಣು ಮಕ್ಕಳ ಮಾನವನ್ನ ಹರಾಜಾಗ್ತಾ ಇರುವಂತವರು. ಇದರ ಬಗ್ಗೆ ಜನರು ಮಾತನಾಡಬೇಕಾಗಿತ್ತು. ಮೌನಕ್ಕೆ ಶರಣಾದಂತಹ ಜನರ ಮುಂದೆ ಎಷ್ಟು ಬಡ್ಕೊಂಡ್ರೆ ಏನು? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.